ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ಫೈನಾನ್ಸ್, ಮೈಕ್ರೋ ಫೈನಾನ್ಸ್ ಶಬ್ದ ಕೇಳಿಸಾಗ ಮಧ್ಯಮ ಬಡ ಜನ ನಿದ್ದೆರಿಸಿ ಎದ್ದು ಕುಳಿತುಕೊಳ್ಳುವಂಥದ್ದು, ಇಲ್ಲಿ ಸಾಲ ಮಾಡಿದಂಥವ್ರು. ಯಾಕಂದ್ರೆ ನೋಂದಾಯಿತ ನಮ್ಮ ರಾಜ್ಯ ಸರ್ಕಾರ ಮೊನ್ನೆ ಒಂದಿಷ್ಟು ಹರಸಾಹಸ ಮಾಡಿ ಜನರ ನೋವನ್ನು ನೋಡ ಒಂದು ಏನೋ ರಿಸ್ಟ್ರಿಕ್ಷನ್ ಮಾಡೋ ಪ್ರಯತ್ನ ಮಾಡಿದ. ಆ ಒಂದು ಸರ್ವೆಯಲ್ಲೇ ಹೊಂಟತ್ತ ಒಂದು ಲೇವಾದೇವಿದಾರರ ಸಂಖ್ಯೆ ಎಷ್ಟು, ಏನು ಎಂತು, ಎಷ್ಟು ಮೈಕ್ರೋ ಫೈನಾನ್ಸ್ಗಳಿದ್ದಾವೆ, ಏನು ಮಾಡ್ತಾಯಿದ್ದಾವೆ ಒಂದು ಸ್ವಲ್ಪ ಹೊರಗೆ ಬಂದದ. ಮತ್ತು ಅದಕ್ಕೆ ಪೂರ್ವದಲ್ಲಿ ಒಂದು ರೀತಿ ಮೂಮೆಂಟ್, ಸಾಲ ತೊಗೊಂಡವರು ಅವರ ಸಂಕಟ ನೋವು ಭಾಳಷ್ಟು ಮೀಡಿಯಾನು ಒಳ್ಳೆಯ ಕೆಲಸ ಮಾಡ್ಯದ. ಅದನ್ನು ನೆನಪಿಸ್ಕೊಳ್ತಾ ಮೈಕ್ರೋ ಫೈನಾನ್ಸ್ಗಳು 31 ಇದ್ದಾವೆ ನೋಂದಾಯಿತಾದಂಥವು. ಮತ್ತು ಅದರ ಶಾಖೆಗಳು 3,090 ಶಾಖೆಗಳಿದ್ದಾವೆ ಈ ನೋಂದಾಯಿತ ಕಂಪ್ನಿಗಳಿಂದ. ಮುಂದೆ ಕಂಪ್ನಿಗಳ ಉದ್ಯೋಗಿಗಳು ಅದರಲ್ಲಿ ಕೆಲಸ ಮಾಡೋರು 37,967. ಈಗ ರಾಜ್ಯ ಸರ್ಕಾರ ಸಿಕ್ಕಂಥ ಒಂದು ದಾಖಲೆ. ಮತ್ತು ಸಾಲದ ಖಾತೆಗಳ ಸಂಖ್ಯೆ, ಸಾಲ ಎಷ್ಟು ತೊಗೊಂಡಿದ್ದಾರಪ್ಪ ಅಂದ್ರೆ 1.9 crore 1.9 crore ಜನ ಖಾತೆದಾರರ ಸಾಲ ತೊಗೊಂಡಿದ್ದಾರೆ. ನಮ್ಮ ಕರ್ನಾಟಕದ ಎಷ್ಟಾದ್ರಿ ಜನಸಂಖ್ಯೆ ಒಂದು 7 ಕೋಟಿ ಅದ. ಒಂದು ಕುಟುಂಬಕ್ಕೆ ಒಂದೊಂದು ಹಿಡಿದು ಎಷ್ಟು ಆಯ್ತದು, ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ಸಾಲ ಖಾತೆದಾರಿದ್ದಾರೆ ಸಾಲ ತೊಗೊಂಡವರು. ಸಾಲದ ಮೊತ್ತ 59,368 ಕೋಟಿ ರೂಪಾಯಿ ಸಾಲ ತೊಗೊಂಡಿದ್ದಾರೆ. ಎಷ್ಟು ರೀ ನಮ್ಮ ಜನ. ಮುಂದೆ ಅದರಾಗ ಸುಸ್ತಿ ಸಾಲ, ಬಡ್ಡಿ ತುಂಬಲಾರದು ಉಳಿದು, ಗಂಟಾಗಿ ಉಳಿದು, ಬಡ್ಡಿ ಬೆಳೆದಿದ್ದು, ಅದು 1,153 ಕೋಟಿ ರೂಪಾಯಿ ಸುಸ್ತಿದಾರರಾಗ್ಯಾರ. ಸಾಲ ತೊಗೊಂಡು ರೆಗ್ಯುಲರ್ ತುಂಬೋರು ಅದು ಬೇರೆ, ಅದರೊಳಗೆ ಸುಸ್ತಿದಾರ ಬಡ್ಡಿ ಎಟ್ಟು ತುಂಬ್ಕೊಂಡು ಹೋಗೋದು, ಮತ್ತೇನು ಮಾಡ್ತು ಹೋಗುವಂಥವ್ರು, ಬಡ್ಡಿ ಮಹಾ ಬಡ್ಡಿ ಆಗುವಂಥ ಕೆಲಸ ಅದಾವ. ಮುಂದೆ ನೋಂದಾಯಿತ ಲೇವಾದೇವಿ ಸಂಸ್ಥೆದಾರರು, ಲೇವಾದೇವಿದಾರರದಲ್ಲ, ಬಡ್ಡಿ ಆಡೋರು, ನೋಂದಾಯಿತ ಲೈಸೆನ್ಸ್ ಇದ್ದಂಥವ್ರು 20,425 ಇದ್ದಾರೆ ರೀ. ಎಷ್ಟು? 20,425 ಇದ್ದಾರೆ. ಮುಂದೆ ಲೇವಾದೇವಿದಾರರು ಅದು ರಿಜಿಸ್ಟರ್ಡ್ ಅಲ್ಲ, ಒಟ್ಟು ಕೊಡ್ತಾರೆ, ಅವರು 6,590 ಮಂದಿ ಇದ್ದಾರೆ ಅಂತೇಳಿ ಬರ್ತದೆ. ಮುಂದೆ ಗಿರಿವಿದಾರರು, ಗಿರಿವಿ ಇಟ್ಟು ಕೊಡೋರು, ಬಂಗಾರ ಮತ್ತಿಟ್ಟು ಕೊಡುವಂಥವ್ರು 6,772 ಅದರ. ಮುಂದೆ ಫೈನಾನ್ಸ್ಗಳು, ಕಾರ್ಪೊರೇಷನ್ ಫೈನಾನ್ಸ್ಗಳು ಅವು 7,063 ಇವೆಲ್ಲ ಸಾಲ ಕೊಡುವಂಥವು. ಅಂದಾಜು 59,000 ಏನಪ್ಪ ಅಂತಂದ್ರೆ ಕೋಟಿ ಸಾಲದ ಮೊತ್ತ ಕೊಟ್ಟಾರೆ. ಸಣ್ಣ ಮೊತ್ತ ಅಲ್ಲ ಅದು ತೊಗೊಂಡವ್ರು ಎದಕ್ಕೆ ಸಾಲ ತೊಗೊಳ್ತಾರೆ ಪಾಪ. ಇವರು ದೊಡ್ಡ ಶ್ರೀಮಂತನ ತೊಗೊಳೋದಿಲ್ಲ ಫೈನಾನ್ಸ್ ಸಾಲ. ಯಾಕಂದ್ರೆ ಬಡ್ಡಿ ರೇಟ್ ಹೈ ಇರ್ತದೆ, ಅವ್ರು ಏನು ಹೇಳೋದು ಇಲ್ಲ, ರೆಕಾರ್ಡ್ಸ್ ಸಿಗೋದಿಲ್ಲ, ಅವ್ರು ಹೇಳಿದ ಬಡ್ಡಿ ಮತ್ತೇನಿಲ್ಲ. ಹೀಗಾಗಿ ಅಲ್ಲಿ ತೊಗೊಳೋರು ಯಾರಪ್ಪ ಅಂದ್ರೆ ಅತ್ಯಂತ ಬಡ ಕುಟುಂಬಗಳು ಮತ್ತು ಮಧ್ಯಮ ವರ್ಗದವರು. ಮತ್ತು ಈ ರಾಷ್ಟ್ರೀಕೃತ ಬ್ಯಾಂಕ್ ಅಂದ್ರೆ ಏನು ರೀ, ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ತೀವಿ ಇವತ್ತು ಹೋದರೆ ನಿಮಗೆ ಇವತ್ತು ಸಾಲ ಸಿಕ್ಕರೆ ಹೆದರ್ಕಿರ್ತಾರೆ. ಅವ್ರು ಕೊಲ್ಯಾಟ್ರಲ್ ಕೊಡಬೇಕು, ಮತ್ತೆ ರಿಸ್ಟ್ರಿಕ್ಷನ್ ಇದ್ದಾವೆ, ಅವೆಲ್ಲ ಪೂರೈಸಬೇಕು. ಅದ್ರ ಮೇಲೆ ಅವರು ರಾಷ್ಟ್ರೀಕೃತ ಬ್ಯಾಂಕಿನ ಮ್ಯಾನೇಜರ್ ಆಗಿರ್ಬೋದು, ಅವರು ಅಲ್ಲಿ ಕೆಲಸಗಾರ ಆಗಿರ್ಬೋದು. ಎಂತಾದ್ರಿ ಅವ್ರು ಸರಿಯಾಗಿ ಕನ್ನಡ ಮಾತಾಡೋಕೆ ಬರೋಂಗಿಲ್ಲ, ಹಿಂದಿಯಿಂದ ಮತ್ತೆಲ್ಲಿಂದ ಬಂದಂಥವ್ರು ಅವ್ರ ಜೊತೆ ಸರಿಯಾಗಿ ಕಮ್ಯುನಿಕೇಷನ್ ಆಗೋಂಗಿಲ್ಲ, ಬರೀ ಅಡ್ಡಾಡಿ ಸತ್ತು ಹೋಗ್ಬೇಕು ಸಾಲ ತೊಗೊಳೋರು. ಅಲ್ಲಿ ಈ ಬ್ಯಾಂಕ್ಗಳಿಂದ, ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ನಿಜವಾಗಿ ಈ ಸಾಲ ನಮ್ಮ ಎದಕ್ಕೆ ಸಾಲ ತೊಗೊತಾರಪ್ಪ ಅಂದ್ರೆ ಮಧ್ಯಮ ವರ್ಗ ಮತ್ತು ಕೆಲವರ್ಗದವರು ಮಕ್ಕಳ ಸಾರಿ ಕೆಲಸಕ್ಕೆ, ಮದುವೆ ಮಾಡೋದಕ್ಕೆ, ಅದಕ್ಕೆ ಇದಕ್ಕೆ ಖರ್ಚಾಗ್ತಾವೆ. ವಿಶೇಷ ಉದ್ಯೋಗ ಮಾಡಬೇಕು, ತುರ್ತು ವೈದ್ಯಕೀಯ ಚಿಕಿತ್ಸೆ ಮಾಡ್ಕೋಬೇಕು. ಇವೊಮ್ಮೆ ಬೇಕಾಗಿ ಮಕ್ಕಳಿಗೆ ತಮಗೆ ರೋಗಗಳಾಗ್ತಾವೆ. ಆ ರೋಗ ಆದಾಗ ಪಾಪ ಅಲ್ಲಿ ಸಾಲ ತೊಗೊಳ್ತಾರೆ. ಮತ್ತು ಅದ್ರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಮನೆ ನೀರು ಕಟ್ಟೋ ಸಲುವಾಗಿ, ಮದುವೆ ಅಂತ ಅಗತ್ಯ ಒಂದು ವಿಷಯಗಳಲ್ಲಿ ಮದುವೆಗೆ ಅದು ಈ ರಾಷ್ಟ್ರೀಕೃತ ಬ್ಯಾಂಕ್ ಸಾಲನೂ ಕೊಡೋದಿಲ್ಲ. ಎಜುಕೇಷನ್ಗೂ ಸಹಿತ ಅದು ಕೊಲ್ಯಾಟ್ರಲ್ ಕೊಟ್ಟು ಎಲ್ಲ ಗುದ್ದಾಡಿದಾಗ ಬ್ಯಾಂಕ್ ಮಾಡಿದ್ರೆ ಹ್ಞೂ ಅಂದ, ಮತ್ತು ಎಲ್ಲ ಸಾಕ್ಷಿ ಕೊಟ್ಟಾಗ, ಜಾಮೀನು ಕೊಟ್ಟಾಗ ಕೊಡೋರು ಸಾಲ. ಅಷ್ಟರೊಳಗೆ ಆ ಕಾಲೇಜ್ ಸ್ಟಾರ್ಟ್ ಆಗಿ ಬಂದು ಆಗಿರ್ತದೆ. ಆ ಮತ್ತು ಬೇರೆ ಪಾಸ್ಟಿಂಗ್ ಆಗಿದಾವೆ. ಅವ್ರು ಹೋದ್ಮೇಲೆ ಎಷ್ಟೋ ದಿನಗಳ ಮೇಲೆ ಸಾಲಗಳು ಸ್ಯಾಂಕ್ಷನ್ ಆಗಿದ್ದವು ಅಂದಾಗ ಅಲ್ಲಿ ಹೋಗೋದು ಪಾಪ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಕೇಳಕ್ಕೆ ಹೋಗಾಗ ಬಂದು ಹಿಂದೆ ಮಾಡ್ತಾರೆ. ಮತ್ತು ಅವ್ರಿಗೆ ಕೊಡೋದೂ ಇಲ್ಲ. ಭಾಳಷ್ಟು ಕಡೆ ನೋಡ್ತಾಯಿದ್ರು, ಆ ನೋವನ್ನು ನೋಡಿದ್ವಿ, ಅನುಭವಿಸೋದು ನಾವು ಅನುಭವಿಸಿದ್ವಿ ಅದನ್ನು. ಅಂದರೆ ಇಂಥ ಒಂದು ಬ್ಯಾಂಕ್ಗಳಿಗೆ ನಾವು ಬೆನ್ನು ಹತ್ತುವಂಥ ಅನಿವಾರ್ಯತೆಗಳು ಬಂದು ಹತ್ತಿಬಿಡ್ತಾವೆ. ಹೀಗಾಗಿ ಇವ್ರು ಮೈಕ್ರೋ ಫೈನಾನ್ಸ್ ಅವ್ರಿಗೆ ಅವರು ಇದು ಅವಕಾಶ ಒಳಗೆ ಸಿಕ್ಕ. ಮತ್ತು ಏನಿದ್ರು RBI ಗಳಿಂದ ಪರ್ಮಿಷನ್ ತಗೊಂಡಿರ್ತಾರೆ. ಏನೋ ಮಾಡಿದ್ರು RBI ಮಾಡಬೇಕು. RBI ಮಾಡ್ಬೇಕಾದ್ರೆ ಇಂಗ್ಲೀಷ್ ಅವ್ರು ಹಿಂದಿ ಅದ್ರಲ್ಲಿ ವ್ಯವಹಾರ ಮಾಡಬೇಕು. ಎಷ್ಟು ಜನ ಈ ಪಾಪ ಬಡ ಮತ್ತು ಮಧ್ಯಮ ವರ್ಗದವ್ರು ಎಲ್ಲ ವ್ಯವಹಾರ ಮಾಡೋಕ್ಕೆ ಸಾಧ್ಯ ಇದೆ ರೀ. ಪಾಪ ಸರಿಯಾಗಿ ಬರೆಯೋಕ್ಕೂ ಬರ್ತಾರೆ, ಸೇವೆ ಮಾಡೋದು ಕಲ್ತಿರ್ತಾರೆ ನೋಡಿರಿ. ಸಹಿ ಮಾಡೋಕ್ಕೆ ಬರ್ತಾರಪ್ಪ, ಅವರ ನಮ್ಮಲ್ಲಿ 70-80% ಅದಾರ ಅಂತೇಳಿ ಇವು ನಾವು ಸಾಕ್ಷರರಾಗಿದ್ದಾರೆ ಅಂತ ದೊಡ್ಡ ಬೊಂಬರ ಹೊಡಿತಿರ್ತಾರೆ ರಾಜಕಾರಣಿಗಳು. ಅವು ಓದಿರ್ತೀವಿಲ್ಲ, ನಮ್ಮಂಥವ್ರು ಕೆಲವೊಂದು ತಿಳಿದಿಲ್ಲ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೆಂಗೆ ಬರೆದಿರ್ತಾರೆ ಇಂಗ್ಲೀಷ್ ಒಳಗೆ ಮತ್ತು ಹಿಂದಿ ಒಳಗೆ. ದಕ್ಷಿಣ ಭಾರತದವ್ರಿಗೆ ಹಿಂದಿ ಬರೋಂಗಿಲ್ಲ, ಇಂಗ್ಲೀಷು ಬರೋಂಗಿಲ್ಲ. ಮುಂದೆ ಅವ್ರು ಏನು ಹೇಳ್ತಾರೆ ಅದಕ್ಕೆ RBI ಆ್ಯಕ್ಷನ್ ತೊಗೊಳ್ತದಿಲ್ಲ ಅಂತಲ್ಲ, RBI ಕಂಪ್ಲೇಂಟ್ ಮಾಡೋರು ಯಾರು. ಮುಂದೆ RBI ಬಂದು ಅದು ನೋಡಿ ಮಾಡಿದ್ರಾಗ ಅವ್ರು ಸತ್ತು ಹೋಗ್ಬಿಟ್ಟಿರ್ತಾನೆ ಪಾಪ ನಡಕ್ಕೆ ಸಾಲ ತೊಗೊಂಡವು. ಆ ರೀತಿ ಅವ್ನ ಮೇಲೆ ಪ್ರೆಷರ್ ಹಾಕಿ, ಒತ್ತಡ ಹಾಕಿ ಬಂದ. ಮತ್ತು ನೋಡ್ರಿ ಈಗ ಹೇಳಿ ನಿಮಗೆ 37,000
30,967 ಜನ ಉದ್ಯೋಗಿಗಳಿದಾರೆ. ಇವರ ವಸೂಲಿಗಾರನ ಇನ್ನೂ ಹೆಚ್ಚು ಅದರಲ್ಲಿ ಕಡಿಮೆನಿಲ್ಲ. ಇದು ರೆಕಾರ್ಡಲ್ಲಿ ಸಿಗುವಂಥವು, ಇದು ಆನ್ ರೆಕಾರ್ಡ್. ಅವರು ಏನು ಬಡಿಗೆ ತೊಗೊಂಡು ಬಂದು ವಸೂಲು ಮಾಡ್ಕೊಳ್ಳೋಂಥವ್ರು, ರಾತ್ರಿ ಬರೋರು, ಹಗರಿ ಅವ್ರು ಬೇರೆ ರೀ. ಹಿಂಗೆ ಹೆಚ್ಚು ಕಡಿಮೆ 60,000 ಕೋಟಿ ಗಂಟಲೆ ಸಾಲ ಕೊಟ್ಟಿದ್ದಾರೆ. ಆ ಸಾಲ ಎದಕ್ಕಪ್ಪ ಅಂದರೆ ಈ ಮಧ್ಯಮ ವರ್ಗ ಮತ್ತು ಕೆಲವೊಂದವ್ರಿಗೆ ಮದುವೆಗೆ, ಆರೋಗ್ಯಕ್ಕೆ ಮತ್ತು ಖರ್ಚು ಮಾಡ್ತಾರೆ. ಈ ರೀತಿಯಾಗಿ ಅವ್ರ ಮೇಲೆ ಇವತ್ತು ಹೆವಿಯಾಗಿ ಜನ ಒದ್ದಾಡ್ತಾ ಇದ್ದಾರೆ. ಈ ಕಂಪ್ನಿಗಳು ಸಿಕ್ಕಾಪಟ್ಟೆ ಸಾಲ 10 ರೂಪಾಯಿ ಕೊಟ್ಟರೆ ಇವ್ರು ಮಿನಿಮಮ್ ಏನಿಲ್ಲಪ್ಪ ಅಂದ್ರೆ ಒಂದು 100 ರೂಪಾಯಿ ತನಕ ವಸೂಲಿ ಮಾಡ್ಕೊಂಡಿರ್ತಾರೆ ಪ್ರತಿಯೊಂದರಲ್ಲಿ. ಇವತ್ತು ದಾಖಲೆ ಪ್ರಕಾರ. ಮತ್ತು ಅದರಲ್ಲೂ ಬಡ ವರ್ಗದವರು ಎಷ್ಟು ನೋಡೋರಪ್ಪ ಈ ಸಾಲದೊಳಗೆ 89% ಜನ ಇಲ್ಲಿ ಬಡವರು ಸಾಲ ತೊಗೊಂಡಿದ್ದಾರೆ. ಆನಂತರ ಉಳಿದವರು ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ತೊಗೊಳ್ತಾ ಇರ್ತಾರೆ. ಯಾಕಂದರೆ ಈ ಬ್ಯಾಂಕ್ಗಳ ಜೊತೆ ಅಡ್ಡಾಡೋದು ಬ್ಯಾಸರಿ ಯಾರಿಗೆ. ಅದು ರಾಷ್ಟ್ರೀಯ ಬ್ಯಾಂಕ್ಗಳಿಂದ ಹಚ್ಕೊಳಕ್ಕೆ ಹೋದ್ರೆ ಸಾಲ ಕೊಡೋದು ಬರ್ತದ್ರೆ, ನಾಳೆ ಬರ್ರಿ, ಸಂಜೆಗೆ ಬರ್ರಿ, ನಾಳೆ ಬರ್ರಿ, ಮುಂದಿನ ಬರ್ರಿ, ಸಾಹೇಬ್ ಇಲ್ಲರಿ, ಮಧ್ಯಾಹ್ನ ಫೀಲ್ಡ್ ಆಫೀಸರ್ ಇಲ್ಲರಿ, ಮುಗಿದವ್ರು. ನೀವು ಆ ಒಂದು 10,000 ರೂಪಾಯಿ ಸಾಲ ತೆಗಿಬೇಕಾದ್ರೆ 10,000 ಸಲ ಅಡ್ಡಾಡಬೇಕಾಗ್ತದೆ. ಇದರಿಂದ ಇವತ್ತು ಮೈಕ್ರೋ ಫೈನಾನ್ಸ್ಗಳು ಸಿಕ್ಕಾಪಟ್ಟೆ ಬೆಳೆದು ಸಿಕ್ಕಾಪಟ್ಟೆ ಗಂಟು ಮಾಡಿಕೊಂಡು ಇವತ್ತು ಅವರ ಇಡೀ ರಾಜ್ಯವನ್ನು ನಡಗಿಸಿಬಿಟ್ಬಿಟ್ಟಿದ್ದಾರಂತ. ಈಗ ನಿಮಗೆ ಹೇಳಿದ್ದಿಲ್ಲ ಆರಂಭದಲ್ಲಿನ ಯಾವ ರೀತಿ ಲೇವಾದೇವಿದಾರ ಅದಾರ, ಮತ್ತೇನಾದ್ರೆ ಹೆಂಗೆ ಅದಾರ ಅಂತೇಳಿ. ನಮ್ಮಲ್ಲಿ ಬಡ್ಡಿ ಆಡೋದಿನ ಹೋಗಿಲ್ಲ ರೀ, ಇನ್ನೂ ಜೋರದ. ಇವು ಸಿಕ್ಕಿದ ರೆಕಾರ್ಡ್ಗೆ ಅಷ್ಟೇ. ಇದರ 2-3 ಪಟ್ಟು ಹೊರಗದಾವೆ ಅಂದಾಗ ಈಗೇನು ಇವು 59,000 60,000 ಐತೆ. ನನ್ನ ಅಂದಾದರೆ ಇದು 1 ಲಕ್ಷ ಕೋಟಿಗೂ ಹೆಚ್ಚಿಗೆ ಜನ ಸಾಲ ತೊಗೊಂಡಿದ್ದಾರೆ ಈ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ. ಈ ಬ್ಯಾಂಕ್ಗಳಿಂದ ಒಂದು ಅಂದಾಜು ಮಾಡಬೇಕಾಗಿದೆ. ಯಾಕಂದರೆ ಎಲ್ಲ ಕಡೆ ಬಿಟ್ಟಿದ್ದಾರೆ, ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಮುಟ್ಟಿಬಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅವುಗಳಿಗೆ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈಗಾಗಲೇ ನಮ್ಮ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಒಂದು ಸಂಘ ಮಿತ್ರ ತಿಳ್ಕೊಂಡು ಮಾಡಿದ್ದಾರೆ ನಮ್ಮ ಈ ಒಂದು ಟ್ರಸ್ಟ್ ಮತ್ತು ಇದರ ಮೂಲಕ. ಅದು ಸಾಕಷ್ಟು ಈಗಾಗಲೇ ಆ ಭಾಗದ ದಕ್ಷಿಣ ಕನ್ನಡ ಆಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಎಲ್ಲ ಕಡೆಯೂ ಇದು ಭಾಳಷ್ಟು ದುಡ್ಡು ವಸೂಲು ಇಲ್ಲೇ. ಈಗ ಅದಕ್ಕೆ ಒಂದು ಹೋರಾಟ ಮಾಡುವಂಥ ಪ್ರಸಂಗ ಎಲ್ಲ ನೋಡಿಕೊಂಡು ಅದ್ರ ಬಗ್ಗೆ ವಿರೋಧ ಸಾಕಷ್ಟು ವ್ಯಕ್ತ ಆಗ್ಯದ. ಹಾಗೆ ಇನ್ನುಳಿದ ಈ ಮೈಕ್ರೋ ಫೈನಾನ್ಸ್ಗಳಲ್ಲೇ ವಿಶೇಷವಾಗಿ 31 ಕಂಪ್ನಿಗಳು ನಿಮ್ಗೆ ಹೇಳಿದ್ದೀನಿ. ಅದ್ರ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಹೆಸರು ಹೇಳೋಕೋದ್ರೆ ಉದ್ಯೋಗ 30 ಮಂದಿ ಎಲ್ಲ ಹೆಸರು ಹೇಳಿ ಆಗುವಂಗಿಲ್ಲ, ಹೋಗಿ ಈಗ ಪ್ರಿಂಟೆಡ್ ಅದ ಅವು ಮ್ಯಾಟ್ರ್ಗಳು. ಆದರೆ ಇಲ್ಲಿ ಸಾಲ ತೊಗೊಳೋರು ಯಾರಪ್ಪ ಅಂದ್ರೆ ಬಡವರು ಮತ್ತು ಮಧ್ಯಮ ವರ್ಗದವರು. ಇವರಿಗೆ ಏನಾದರೂ ರಾಷ್ಟ್ರೀಯ ಬ್ಯಾಂಕ್ಗಳು ಒಂದು ಅನುಕೂಲಗಳನ್ನು ಮಾಡಿಕೊಟ್ರೆ ಅವರು ಸರಳವಾಗಿ ಸರಳ ಬಡ್ಡಿಯನ್ನು ತುಂಬ್ಕೊಂಡು ಹೋಗುವಂಥವ್ರು ಇದ್ದಾರೆ. ಅವರು ದಿವಾಳಿ ಅವಶ್ಯಕತೆ ಇಲ್ಲ. ಆದರೆ ಈ ಕಂಪ್ನಿಗಳು ಈ ರೀತಿ ಇರೋದ್ರಿಂದಾಗಿ ಎಲ್ಲ ಪ್ರೈವೇಟೈಸೇಷನ್ ಮಾಡಿದ್ರಿಂದಾಗಿ ಅಲ್ಲೂ ಏನಾಯ್ತಪ್ಪ ಅಂತಂದ್ರೆ ಈ ಬ್ಯಾಂಕ್ ವರ್ಕರ್ಗಳು ಸಿಕ್ಕಾಪಟ್ಟೆ ಪೇಮೆಂಟ್ ಆಗೋದ್ರಿಂದಾಗಿ ರಾಷ್ಟ್ರೀಯ ಬ್ಯಾಂಕ್ಗಳು ಸಹಿತ ಏನಾಗಿದೆಪ್ಪ ಅಂದ್ರೆ ಲಾಸ್ ಆಗಿ ಬಂದ ಕೆಲವೊಂದು ಬ್ಯಾಂಕ್ಗಳು ಬಂದ ಅದು ರೊಕ್ಕ ತೊಗೊಂಡವ್ರು ಓಡಿ ಹೋದರು. ಇವು ಆಗ್ತಾವೆ ಇವತ್ತಿಗೂ ಸಹಕಾರ ಸಂಘಗಳಲ್ಲಿ. ಅಲ್ಲಿ ನೋಡ್ತಾ ಇದ್ದೀವಿ ಅನೇಕ ಸಹಕಾರ ಸಂಘಗಳನ್ನು ಇವತ್ತು ಸಾಲ ಕೊಟ್ಟು ದಿವಾಳಿ ಅಂಥೊಳಗೆ ದುಡ್ಡು ಎಬ್ಬಿಸ್ಕೊಂಡು ಮಾಡಿ ಅನೇಕ ಸಹಕಾರ ಸಂಘಗಳು ಮುಚ್ಚಿ ಹೋಗೋದನ್ನು ನೋಡ್ತಾ ಇದ್ದೀವಿ ನಾವು. ಒಟ್ಟಾರೆಯಾಗಿ ಇದೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದಾಗಿ ಜನರಿಗೆ ತೊಂದರೆ ಆಯಿತು ಅನ್ನೋದು ನಿಜ. ಇವತ್ತು ಅನೇಕ ಜನ ಊರು ಬಿಟ್ಟು ಹೋಗಿದ್ದು ನಿಜ. ಆದರೆ ಇವರ ಬದುಕಿಗೆ ಒಂದು ಸಾಲ ಅನಿವಾರ್ಯ ಆಗೋದು ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಹೇಳಿದ್ಮೇಲೆ ಮೇದ್ಮೇಲೆ ಹೇಳ್ತಾನೆ ಇರ್ತೀನಿ. ಇಲ್ಲೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಇದು ಕಾರಣ ಅಂದರೆ ನಾವು ಎಲ್ಲರಿಗೂ ಸೃಷ್ಟಿ ಮಾಡುವಂಥ, ಎಲ್ಲರಿಗೂ ಉದ್ಯೋಗ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡೋಕ್ಕಾಗಿಲ್ಲ. ಹೀಗಾಗಿ ಇವತ್ತು ಇಡೀ ದೇಶ ಇಂಥ ಅನೇಕ ಸಮಸ್ಯೆಗಳು ಪ್ರತಿಯೊಂದು ರಾಜ್ಯದಲ್ಲೂ ಇದ್ದಾವೆ, ಇಂಥವಲ್ಲ ಬರೀ ಕರ್ನಾಟಕದಲ್ಲಿ ಇವತ್ತು ಬಂದದ. ಹೀಗಾಗಿ ಬಡ್ಡಿಯ ಒಂದು ಏನಪ್ಪ ಅಂತ ದುರಂತಕ್ಕೆ ನಮ್ಮಲ್ಲಿ ಬಡ ಮತ್ತು ಕೆಳ ಮಧ್ಯಮ ವರ್ಗದವರು ಸಿಕ್ಕಾಕೊಂಡು ಸಾಯ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಮೈಕ್ರೋ ಫೈನಾನ್ಸ್ಗಳು ಮತ್ತು ಅವರು ಸಹಿತ ಮೈಕ್ರೋ ಫೈನಾನ್ಸ್ ಇನ್ನೊಂದು ಏನು ತಪ್ಪು ಮಾಡಿದಾರಪ್ಪ ಅಂದ್ರೆ ಒಮ್ಮೆ ಎರಡು ಅಥವಾ ಅವ್ರಿಗೆ ಕೊಡ್ತಾರೋ ಇಲ್ಲೋ ಹೊಳ್ಳಿ ಕೊಡ್ತಾರಲ್ಲೋ ಅನ್ನೋದ್ರ ನೆರೆ ಮೇಲೆ ಅವರು ಲೋನ್ ಕೊಡಬೇಕಾಗಿತ್ತು. ಅದನ್ನ ಯಾವುದೂ ಗಮನಿಸಲಾರದ ಒಬ್ಬಗೆ 4, 5, 10 ಫೈನಾನ್ಸ್ಗಳು ಸಾಲ ಕೊಟ್ಟಿದ್ದ ಸಾಕ್ಷಿಗಳಿದ್ದಾವೆ. ಹೀಗಾಗಿ ಅದು ತುಂಬಲಿಕ್ಕೆ ಆಗಲಾರದು ಅನೇಕ ಜನ ಓಡಾಡೋದು ನಾವು ನೋಡ್ತಾ ಇದ್ದೀವಿ. ಒಟ್ಟಿನಲ್ಲೇ ಈ ಬಡ್ಡಿ ದಂಧೆ ಕಂಪ್ನಿ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಜೋರ್ದಾರ ಮಾಡಿದ್ದು ಮಾತ್ರ ಸುಳ್ಳಲ್ಲ. ಇಲ್ಲಿ ಲೇವಾದೇವಿ ಇದು ಸರ್ಟಿಫೈಡ್ ಇಲ್ಲದವರು ಸಹಿತ ಮಾಡ್ತಾಯಿದ್ದಾರೆ. ಹೀಗಾಗಿ ಇದರಿಂದ ಉಳಿಬೇಕಾಗಿತ್ತಪ್ಪ ಅಂತಂದರೆ ಮೊದಲು ಇದಕ್ಕೊಂದು ಪರ್ಯಾಯವಾಗಿ ಏನಾದರೂ ನಮ್ಮ ರಾಷ್ಟ್ರೀಯ ಬ್ಯಾಂಕ್ಗಳಿಂದಾಗಲಿ ಇದಕ್ಕೆ ರಾಜ್ಯ ಸರ್ಕಾರ ಆಗಲಿ ಏನಾದರೂ ಮುಂದಾಗಿ ಸರಿಯಾಗಿ ದುಡ್ಡನ್ನು ವಸೂಲಿ ಮಾಡೋದು ತುಂಬಿಸ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದ್ರೆ ಯೋಗ್ಯದ. ಬಟ್ ಮಾಡೋರು ಯಾರು ಅದು ಅಷ್ಟೇ ಕಷ್ಟದ ಅಂತ ಹೇಳ್ಬೋದಾಗಿತ್ತು ಇವತ್ತಿನ ತುರ್ತು ಸ್ಥಿತಿ ಒಳಗೆ. ಬಟ್ ಅದೊಂದು ಪರಿಹಾರ ಹುಡುಕಲೇಬೇಕಾಗಿದೆ. ಈ ಒಂದು ಮದುವೆ ಎಜುಕೇಷನ್ನ ಇಂಥದಕ್ಕೆ ಸಣ್ಣ ಸಣ್ಣ ಸಾಲಗಳು ಸಿಗುವಂಥ ಒಂದು ವ್ಯವಸ್ಥೆ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಮಾಡಿದರೆ ಮೋಸ್ಟ್ಲಿ ಇಂಥ ಒಂದು ದುರಂತ ಆಗಲಿಕ್ಕಿಲ್ಲ ಅಂತ ಹೇಳ್ತಾ, ಇಂಥ ಒಂದು ದೊಡ್ಡ ಏನಪ್ಪ ಅಂತಂದ್ರೆ ಹೊಡೆತು ಬರಲಿಕ್ಕಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.